ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ಲು ಆಮ್ಲೆಟ್ ಮತ್ತು ಎಗ್ ರೈಸ್. ಏನಪ್ಪ ಇವತ್ತು ಸ್ಪೆಷಲ್ಲಾಗಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಬೋದು. ಇವತ್ತು ಸ್ಪೆಷಲ್ಲೇ ಬೇಜಾರಾಗೋದು, ಮಳೆ ಬೇರೆ ಬರ್ತಾಯಿತ್ತು, ಹಂಗಾಗಿ ವಾತಾವರಣ ಕೋಲ್ಡಾಗಿತ್ತು ಅಂಥೇಳಿ 2 ಆಮ್ಲೆಟ್ ಮಾಡ್ಕೊಂಡು ಎಗ್ ರೈಸ್ ಮಾಡಿದ್ದೆ. ಆಮ್ಲೆಟ್ಗೆ ಏನೇನು ಬೇಕಂತ ಹೇಳ್ತೀನಿ ಬರ್ರಿ. 1-2 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿರೋದು, 1-2 ನೀರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು, ಮತ್ತು ಒಂದು ಚೂರು ಖಾರದ ಪುಡಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಒಂಚೂರು ಖಾರದ ಪುಡಿ, ಉಪ್ಪು, ಒಂದು 3 ಮೊಟ್ಟೆ. ನಾನು 2 ಆಮ್ಲೆಟಿಗೆ ಸರಿಯಾಗಿ ಹಾಕಿದ್ದೀನಿ 3 ಮೊಟ್ಟೆ. ನಿಮಗೆ ಎಷ್ಟು ಜನಕ್ಕೆ ಬೇಕು ಅಂತ ನೋಡಿ ಹಾಕ್ಕೊಳ್ರಿ. ನನ್ನ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಂಡಿದ್ದೀನಿ. ನೀವು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಆಮ್ಲೆಟ್ ಹಾಕೋಕ್ಕೆ ಒಂಚೂರು ಎಣ್ಣೆ, ಅಂದರೆ ಜಾಸ್ತಿ ಎಣ್ಣೆ ಹಾಕಲ್ಲ, ಲೈಟಾಗಿ ಎಣ್ಣೆ ಹಾಕೋದು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ದಿನಕ್ಕೆ ಆಮ್ಲೆಟ್ ತಿನ್ನೋ ಭಾಗ್ಯ ಬಂದೈತಿ. ಯಾಕೆ ಅಂತ ಕಾಮಿಡಿ ಮಾಡ್ಕೊಳ್ಬೇಡ್ರಿ, ಯಾರು ಏನೋ ಅಂದ್ಕೊಳ್ಬೇಡ್ರಿ. ಯಾಕೆಂದರೆ ನನಗೆ ಜ್ವರ ಬಂದು ಮೊಟ್ಟೆ ಚಿಕನ್ನು ಏನೂ ತಿಂದಿರಲಿಲ್ಲ. ಇವತ್ತೇ ಫಸ್ಟ್ ಆಮ್ಲೆಟು ಮತ್ತು ಎಗ್ ರೈಸ್ ಮಾಡ್ತಾಯಿರೋದು. ಬರ್ರಿ, ಸೂಪರು ಟೇಸ್ಟು. ನಾನು ಆಮ್ಲೆಟ್ ಟೇಸ್ಟ್ ಹೇಳಲಿಲ್ಲ, ಆಮ್ಲೆಟ್ ಹಂಗೆ ಮಾಡ್ಕೊತಾನೆ ತಿಂದಾಕ್ಬಿಟ್ಟೆ. ನನಗೆ ತುಂಬ ಇಷ್ಟ. ಸ್ಟವ್ ಮೇಲುಗಡೆ ನಿಂತ್ಕೊಂಡು ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಕೆಳಗಡೆನೇ ಇಟ್ಕೊಂಡು ಮಾಡ್ತಾಯಿದ್ದೆ. ಎಗ್ ರೈಸ್ಗೆ ಫಸ್ಟು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಳ್ಬೇಕು, ಯಾಕೆಂದರೆ ಸ್ಮೆಲ್ ಇರೋಲ್ಲ. ಕೆಲವರು ರೈಸ್ನೇ ಆನಿಯನ್ ಜೊತೆಗೆ ಹಾಕ್ತಾರಲ್ಲ, ಕೆಲವು ಸ್ಮೆಲ್ ಬರುತ್ತೆ. ಹಂಗಾಗಿ ನಾನು ಫಸ್ಟು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆಗೆ ನಾನು ಬೇರೆ ಏನೂ ಹಾಕ್ಕೊಂಡಿಲ್ಲ, ಉಪ್ಪು ಖಾರದ ಪುಡಿ ಏನೂ ಹಾಕ್ಕೊಂಡಿಲ್ಲ, ಬರೀ ಮೊಟ್ಟೆ ಒಂದು ಫ್ರೈ ಮಾಡಿ ಇಟ್ಕೊಂಡು. ನೋಡಿರಿ, ನೀವು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡು ಒಂದು ಸತಿ ಟ್ರೈ ಮಾಡಿರಿ. ನಿಮಗೆ ಮೊಟ್ಟೆ ತಿಂದಿದ್ದರೂ ತಿಂತೀರಾ. ನಾನು ಆಲ್ಮೋಸ್ಟ್ ಕಡಿಮೆನೇ ತಿನ್ನೋದು. ಆಮ್ಲೆಟ್ಟು ಮಾತ್ರ ತಿಂತೀನಿ, ಇಲ್ಲ ಬೇಯಿಸಿದ ಮೊಟ್ಟೆ ತಿಂತೀನಿ, ಬೇರೆ ಏನೂ ತಿನ್ನಲ್ಲ. ಇದು ಯಾಕೆ ಭಾಳ ದಿನಕ್ಕೆ ಎಗ್ ರೈಸ್ ತಿನ್ನಬೇಕು ಅಂತ ಅನಿಸಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನಾನು ಫಸ್ಟು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡೆ, ಯಾಕೆಂದರೆ ನಾನು ಸ್ಮೆಲ್ ಬಂದರೆ ತಿನ್ನಲ್ಲ ಅಂಥೇಳಿ. ಒಂದು ಸ್ವಲ್ಪ ನೀರುಳ್ಳಿ, ಹಸಿಮೆಣ್ಸಿನ್ಕಾಯಿ ನನಗೊಂದು ಸ್ವಲ್ಪ ತಿನ್ನೋಕ್ಕೆ ನಂಚಿಗೆ ಬೇಕು, ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿ ಜಾಸ್ತಿ ತಿಂತೀನಿ ಅಂಥೇಳಿ ಫ್ರೈ ಜಾಸ್ತಿ ಹಾಕಿದ್ದೀನಿ. ಒಂದು ಟೊಮಟೊ, ನಾನೊಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಒಂದು ಅರ್ಧ, ಅಂದರೆ ಒಬ್ರಿಗೆ ಅಷ್ಟೇ ಹಾಕಿರೋದು. ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಖಾರದ ಪುಡಿ ನಾನು ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ. ಖಾರ ಜಾಸ್ತಿ, ಭಯಂಕರ ಖಾರ. ನೀವು ನೋಡಿ ಖಾರದ ಪುಡಿ ಹಾಕ್ಕೊಳ್ರಿ. ಹಸಿಮೆಣ್ಸಿನ್ಕಾಯಿ ಸಾಕು ಅನಿಸಿದರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ತಿಂದು ಟೇಸ್ಟ್ ನೋಡಿ ಕಾಮೆಂಟ್ ಮಾಡಿರಿ. ಖಂಡಿತ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ.